ಪುಟ್ಟ, ಏ ಪುಟ್ಟರಾಜು. ಏನ್ ದೊಡ್ಡಮ್ಮ? ನನ್ನ ತಲೆದಿಮ್ ಕೆಳಗೆ ನನ್ನ ಒಡವೆಗಳನ್ನಿಟ್ಟಿದ್ದೆ, ಎಲ್ಲಿ? ಇದೇನ್ ದೊಡ್ಡಮ್ಮ, ನನ್ಗೇನ್ ಗೊತ್ತು? ಇನ್ಯಾರಿಗ್ ಗೊತ್ತು? ನನ್ನ ಕೋಣೆಗೆ ನಮ್ಮ ಯಜಮಾನ್ರನ್ನ ಬಿಟ್ರೆ ನೀನೇ ತಾನೇ ಬರೋದು. ತಗೊಂಡ್ ಹೋಗಿ ಎಲ್ಲಿಟ್ಟಿದ್ಯಾ ಅಂತ ಹೇಳು. ಎಲ್ಲಿ ಹೋಗುತ್ತೆ ಬುದ್ಧಿ? ನಾಯಿನ ತಂದು ಸಿಂಹಾಸನದ ಮೇಲೆ ಕೂರ್ಸಿದ್ರೆ ಅದ್ರ ಬುದ್ಧಿ ಬದ್ಲಾಗತ್ತೇನೋ? ಛೀ ದ್ರೋಹಿ. ಮಗನಿಗಿಂತ ಚೆನ್ನಾಗಿ ನೋಡ್ಕೊಂಡಲ್ಲೋ ನಾನ್ ನಿನ್ನ. ನನ್ನ ನಂಬಿಕೆಗೆ ಬೆಂಕಿ ಇಟ್ಬಿಟ್ಟಿಯಲ್ಲೋ. ಇವತ್ತು ಇದನ್ನ ಕದ್ದೋನು ನಾಳೆ ಇನ್ನೊಂದನ್ನ ಕದಿಯಲ್ಲ ಅನ್ನೋದಕ್ಕೆ ಏನೋ ಗ್ಯಾರಂಟಿ? ಇನ್ನೊಂದು ಕ್ಷಣ ನೀನ್ ಈ ಮನೇಲಿ ಇರ್ಬಾರ್ದು. ಹೋಗೋ, ಹೊರಟೋಗೋ. ದೊಡ್ಡಮ್ಮ ಹಂಗ ಅನ್ಬೇಡ ದೊಡ್ಡಮ್ಮ. ದೊಡ್ಡಮ್ಮ ದೊಡ್ಡಮ್ಮ ಹೋಗೋ. ದೊಡ್ಡಮ್ಮ 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 ದೊಡ್ಡಮ್ಮ, ನಾ ಎಲ್ಲೂ ಹೋಗಲ್ಲ ದೊಡ್ಡಮ್ಮ. ದೊಡ್ಡಮ್ಮ ಬಾಗಿಲು ತೆಗಿ, ನಾನೆಲ್ಲೂ ಹೋಗಲ್ಲ ದೊಡ್ಡಮ್ಮ. ದೊಡ್ಡಮ್ಮ ನನ್ನ ನಂಬು ದೊಡ್ಡಮ್ಮ. ದೊಡ್ಡಮ್ಮ ದೊಡ್ಡಮ್ಮ ಬಾಗಿಲು ತೆಗಿ ದೊಡ್ಡಮ್ಮ. ನಾನು ಒಡವೆ ಹಾಕೋದಿಲ್ಲ, ನನ್ನ ನಂಬು ದೊಡ್ಡಮ್ಮ. ದೊಡ್ಡಮ್ಮ ಏನಾಯ್ತಪ್ಪ, ಯಾಕೆ ಅಳ್ತಾ ಇದ್ಯಾ? ಅವ್ವ ನೋಡವ್ವ, ದೊಡ್ಡಮ್ಮ ಹೇಳ್ತಾಳೆ ನನ್ ಕಳ್ಳ ಅಂತೆ. ನಾನು ಒಡವೆ ಕದ್ಬಿಡ್ತೀನಂತೆ. ಇಲ್ಲಪ್ಪ, ನಿನ್ ಕಳ್ಳ ಅಲ್ಲ. ನನ್ನ ಮನೆಯಿಂದ ಆಚೆ ಕಟ್ಬಿಡ್ಲು ಕಣವ. ಅಳ್ಬೇಡಪ್ಪ. ನಾವು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಸತ್ರ ಇಲ್ಲೇ ಸಾಯ್ತೀನಿ ಕಣವ. ನಾನು ಹೋಗಿಲ್ಲ, ಎಲ್ಲೂ ಹೋಗಿಲ್ಲ. ಏನು ಮಾಡಿಲ್ಲ, ನಾನು ಹಾಗೆಲ್ಲ ಮಾಡ್ಬಾರ್ದಪ್ಪ. ಅಪ್ಪಾಜಿ ಅಪ್ಪಾಜಿ ನೋಡಿದ್ರ ಅಪ್ಪಾಜಿ, ದೊಡ್ಡಮ್ಮ ಹೇಳ್ತಾವಳೆ ನಾನ್ ಕಳ್ಳ ಅಂತೆ, ನಾನು ಓಡ್ಬೇಕತ್ತಿದ್ದೀನಂತೆ. ನನ್ ಮನೆ ಬಿಟ್ಟು ಆಚೆ ಹೋಗೋತಾಳ ಅಪ್ಪಾಜಿ. ನಾನು ಎಲ್ಲಿ ಹೋಗಿ, ನಂಗೆ ಯಾರಿದ್ದಾರೆ? ನನ್ ಕಳ್ಳ ಅನ್ಲಿ, ಸುಳ್ಳ ಅನ್ಲಿ, ಹೊಡಿಲಿ ಪಡಿಲಿ, ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ಮನೆ ಬಿಟ್ಟು ಮಾತ್ರ ಆಚೆ ಹೋಗೋ ಅಂತ ಹೇಳ್ಬೇಡಿ ಅಪ್ಪಾಜಿ. ನಾನು ನಿಮ್ಮನ್ ಬಿಟ್ರೆ ಇನ್ನು ಯಾರಿದ್ದಾರೆ ಅಪ್ಪಾಜಿ? ಅಪ್ಪಾಜಿ ಅಪ್ಪಾಜಿ ಅಪ್ಪಾಜಿ. ಪುಟ್ಟರಾಜು ಅಳ್ಬೇಡ ಕಣ್ಲ, ನಿನ್ ಕಳ್ಳ ಅಲ್ಲ ಅಲ್ವಾ? ನಾನ್ ಕಳ್ಳ ಅಲ್ಲ ಅಂತ ನಿಮಗೆ ಗೊತ್ತಲ್ವಾ? ಅದು ಅವಳಿಗೂ ಗೊತ್ತು ಕಣ್ಲ. ನಿನ್ ಮೇಲೆ ಅಪಾದ ಒರೆಸಿ ನಿನ್ ಮನೆ ಬಿಟ್ಟು ಓಡಿಸ್ಬೇಕು ಅನ್ನೋದು ಅವಳ ಉದ್ದೇಶ ಅಲ್ಲ. ನೀನ್ ಈ ಮನೆ ಬಿಟ್ಟು ಹೋದ್ರೆ ನೀನ್ ಇಷ್ಟಪಟ್ಟಿರೋ ಸೇವಂತಿ ನಿನಗೆ ಸಿಗ್ತಾಳೆ. ಮದುವೆ ಆಗೋದ್ಮೇಲೆ ನಿನ್ನ ಮತ್ತೆ ಮನೆ ಕರ್ಸ್ಕೋಬಹುದು ಅಂತ ಅವಳ ಆಡ್ ನಾಟಕ ಕಣ್ಲ ಇದು. ಅಪ್ಪಾಜಿ ಹೂ ಕಣ್ಲ, ನಮಗೋಸ್ಕರ ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿರೋ ಸೇವಂತಿನ ಬಿಡಕ್ ನೀನ್ ತಯಾರಾಗಿರೋವಾಗ ನಿನಗೋಸ್ಕರ ನಾವೇನ್ ಮಾಡಿದ್ರು ಕಮ್ಮಿನೇ ಕಣ್ಲ. ನಮ್ಮನ್ ಬಿಟ್ಟು ನೀ ಹೆಂಗಿರ ಕಾಯಕ್ಕಿಲ್ವೋ ಹಂಗೆ ನಿನ್ ಮನೆ ಬಿಟ್ಟು ಕಳಿಸ್ಬಿಟ್ಟು ನಾವು ನೆಮ್ಮದಿಯಾಗಿರ ಕಾಯ್ತದ ಮಗ? ದೊಡ್ಡಮ್ಮ 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 ಲೇ ಪುಟ್ಟ, ನಾಳೆ ಆ ಬೋರೆಗೌಡ ಮನೆಗೆ ನಾನೇ ಹೋಯ್ತೀನಿ ಕಣ್ಲ. ಹೂ ಕಣ್ಲ, ಅವನ ಜೊತೆ ಮಾತಾಡಿ 8 ವರ್ಷ ಆಗೈತೆ. ನಾಳೆ ನಿನಗೋಸ್ಕರ ಹೋಯ್ತೀನಿ. ನಿನ್ನ ಹತ್ರ ಏನೈತಿ ಅಂತ ಕೇಳೋನಲ್ಲ, 20 ಎಕರೆ ಜಮೀನು ನಿನ್ನ ಹೆಸರು ಬರೆದು ಮಡಗ್ತೀನಿ. ಮಗಳನ್ನ ಕೇಳ್ತೀನಿ, ಕೊಡಲ್ಲ ಅನ್ಲಿ ನೋಡೋಣ ಅವ. ಪುಟ, ನಮಗೆ ಮಹೇಶ ಒಬ್ಬನೇ ಮಗ ಅಲ್ಲ ಕಣೋ, ನೀನೂ ಮಗನೇ. ಅಪ್ಪಾಜಿ ಸೇವಂತಿ, ನನ್ಗೂ ನಿಂಗೂ ಮದ್ವೆ ಅಂತೆ. ನನ್ಗೂ ನಿಂಗೂ ಮದ್ವೆ ಅಂತೆ. ನಾನ್ ನಿಜ ಹೇಳಿದ್ರೆ ನಿಂಗ್ ತಲೆ ಸುತ್ತುತ್ತೆ. ನನಗೀಗ್ಲೇ ತಲೆ ಸುತ್ತುತ್ತಾ ಇದೆ. ನಮ್ಮ ಅಪ್ಪಾಜಿ ನಿಮ್ ಮನೆಗ್ ಬರ್ತಾ ಇದಾರೆ ನಿನ್ನ ಹೆಣ್ ಕೇಳೋಕೆ. ನಮ್ಮನೆಗ ತುಂಬಾ ಸಂತೋಷ ಪುಟ್ಟು. ಅವರೇ ಬಂದ್ ಕೇಳ್ಬಿಟ್ರೆ ನಮ್ಮ ಅಪ್ಪಯ್ಯ ಖಂಡಿತ ಆಗಲ್ಲ ಅಂತ ಹೇಳಲ್ಲ. ಅದಕ್ಕೆ ಆ ಖುಷಿಲೇ ನಾನು ನಿನಗೆ ಕಾಲ್ ಚೈನ್ ತಂದಿರೋದು. ಎಲ್ಲಿ ಎಲ್ಲಿ ಕಾಲ್ ತೋರ್ಸು. ಅಯ್ಯೋ ಬೇಡ, ಅಪ್ಪಯ್ಯಂಗ್ ಗೊತ್ತಾದ್ರೆ ಕೊಂದ್ ಹಾಕ್ಬಿಡ್ತಾರೆ. ಅದೆಲ್ಲ ಆಗಲ್ಲ, ನಿನ್ಗೆ ಅಂತಂದಿದ್ದೀನಿ, ನಾನು ತೊಡಸ್ಲೇಬೇಕು. ನೀನೊಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಕುಂತಿರು, ನಾನು ಅಪ್ಪಯ್ಯನ್ಗೆ ಊಟ ಕೊಟ್ಟು ಬಂದ್ಬಿಡ್ತೀನಿ. ಆಮೇಲೆ ನೀನೇ ನಿನ್ ಕೈಯಾರೆ ತೊಡ್ಸು. ಹಂಗಂತೀಯ? ಸರಿ, ನಾನು ಇಲ್ಲೇ ಕೂತಿರ್ತೀನಿ.
ಏನು? ನೋಡು, ಗಂಟೆ 12:30. ಎಲ್ರೂ ಊಟ ಎತ್ಕೊಂಡು ಹೋಗೋ ಹೊತ್ತು. ನೀನ್ ಇಲ್ಲೇ ಕುಂತಿದ್ರೆ ಯಾರು ಈ ಕಡೆ ಹೋಗಲ್ಲ. ಅಲ್ಲಿರೋರೆಲ್ಲ ಹೊಟ್ಟೆ ಹಸ್ಕೊಂಡಿರ್ತಾರೆ. ಅದಕ್ಕೆ ನಾನ್ ಬರೋವರ್ಗೂ ನೀನ್ ಯಾರ ಹತ್ರನೂ ಮಾತಾಡ್ಬಾರ್ದು. ಹಾ, ಮಾತಾಡ್ಬಾರ್ದ? ನನ್ ಕೈಲಿ ಆಗಲ್ಲ. ನಾನ್ ಬೇಕಾದ್ರೆ ಊಟ ಬಿಟ್ಬಿಡ್ತೀನಿ, ಉಸಿರಾಡೋದು ಬಿಟ್ಬಿಡ್ತೀನಿ, ಆದ್ರೆ ಮಾತಾಡ್ದಿರೋಕ್ಕಾಗಲ್ಲ. ನಿನಗ್ ನನ್ ಮೇಲೆ ನಿಜವಾಗ್ಲೂ ಪ್ರೀತಿ ಇದೆ ಅಲ್ವಾ? ನನ್ಗೋಸ್ಕರ ಮಾತ್ ಕೊಡು. ಊರು ಹೇಗೆಂದು ಊರ ಜನರು ಹೇಗೆಂದು ಇಂದು ಅರಿತೆ. ಅಣ್ಣ ಗೆದ್ದಳಿಗೆ ಹೋಗೋದು ಹೆಂಗಣ? ಅಣ್ಣ ಗೆದ್ದಳಿಗೆ ಹೋಗೋದು ಹೆಂಗಣ? ಯೋ ಬಾಯಿಗನ್ ಕಡುಬು ತುರ್ಕೊಂಡಿದ್ಯಾ? ಕೈ ತೊಳೆದು ಮಾತಾಡ. ಯೋ ನನ್ನ ಮಗನೇ, ನಿನ್ ಟೈಮ್ ಚೆನ್ನಾಗಿದೆ. ನಾನೇನಾರ ಬಾಯಿ ತೆಗೆದ್ರೆ ನೀನ್ ಇಲ್ಲಿಂದ ಓಡೋಗ್ತೀಯ. ಪಾಪ, ಸೇವಂತಿಗಿಂತ ಸಾವು ಬರ್ಬಾರ್ದಾಗಿತ್ತು. ಕೊನೆಗೂ ಬೋರೇಗೌಡ ಹೇಳ್ದಂಗೆ ಮಾಡ್ಬಿಟ್ನಲ್ಲ. ಮಗಳನ್ನ ಬಾವಿಗೆ ತಳ್ಳಿ ಸಾಯಿಸ್ಬಿಟ್ನಲ್ಲ. ನಾನು ಬರಗಂಟ ನೀನ್ ಯಾವ ತಾವು ಮಾತಾಡಬಾರ್ದು ಅಂತ ಸೇವಂತಿ ಪುಟ್ಟರಾಜು ತಾವು ಮಾತು ತಗೊಂಡ್ಲು. ಅವಳು ಕೊಟ್ಟು ಮಾತು ಉಳಿಸ್ಕೊಳಕ್ಕೋಸ್ಕರ ಆ ಮಗ ಅವತ್ತಿಂದ ಯಾರು ತಾವು ಮಾತಾಡ್ತಿಲ್ಲ ಕಣವ. ಅವನ್ ಮಾತು ಅಂದ್ರೆ ಸಾಕು ಎದುರ್ಕೊಂಡು ಓಡೋಗ್ತಾ ಇದ್ದಿದ್ದ ಅದೇ ಜನ. ಅವನ್ ಯಾವಾಗ ಮಾತಾಡ್ತಾನೋ ನಾವ್ ಯಾವಾಗ ಕೇಳ್ತೀವೋ ಅಂತ ಕಾಯ್ತಾ ಇದ್ದಾರೆ ಕಣವ. ಆದ್ರ ಅವ್ನು ಯಾವಾಗ ಮಾತಾಡ್ತಾನೋ ನಾವ್ ಯಾವಾಗ ಕೇಳ್ತೀವೋ ಆ ದೇವ್ರಿಗೆ ಗೊತ್ತು ಕಣವ. ಆ ದೇವ್ರಿಗೆ ಗೊತ್ತು. ಕಥೆನೆಲ್ಲ ಕೇಳ್ದೆ. ಮನ್ಸಿಗೆ ಬಹಳ ಬೇಜಾರಾಯ್ತು. ಹ್ಯಾಟ್ಸ್ ಆಫ್. ಎಷ್ಟ್ ದಿವಸ ನೀ ಹೀಗೆ ಮಾತಾಡದೆ ಇರ್ತೀಯ? ಮನುಷ್ಯನಿಗೆ ಉಸಿರಾಟ ನಿಂತ ಮೇಲೇನೆ ಮಾತ್ ನಿಲ್ಲೋದು. ಆದ್ರೆ ನೀನು ಬದುಕಿರುವಾಗ್ಲೇ ಬಾಯಿಗೆ ಬೀಗ ಹಾಕೊಂಡ್ ಬಾಳ್ತಾ ಇದೆಯಲ್ಲ. ನಿನಗ್ ಮಾತಾಡ್ಬೇಕು ಅಂತ ಅನ್ನಿಸ್ತಾನೆ ಇಲ್ವಾ? ನಿನ್ ಹೆತ್ತ ತಾಯಿ ಇದ್ದಾಳೆ,
ನೀನ್ ದೇವ್ರಂತ ಅನ್ಕೊಂಡಿರೋ ನಿಮ್ ದೊಡ್ಡಮ್ಮ ಗೌಡ್ರು ಎಲ್ರೂ ಇದ್ದಾರೆ. ಅವ್ರ ಹತ್ರ ಎಲ್ಲ ನಿನ್ಗೆ ಮಾತಾಡ್ಬೇಕು. ಸ್ಮಿತು ವೆಯ್ಟು, ಗುಡ್ ಮಾರ್ನಿಂಗ್. ಏನು ಸಿಂಗಲ್ ನಂಬರ್ ಲಾಟ್ರಿ ತರ ಸಿಂಗಲ್ ಆಗಿ ಹೋಗ್ತಾ ಇದೆಯಲ್ಲ? ಊಟ ಆಯ್ತಾ? ಇದೆಲ್ಲ ಒಂದ್ ಊಟನಾ? ಬೇಳೆ ಸಾರು, ಪಲ್ಯ, ಹಪ್ಳ, ತಿಳಿ ಸಾರು ಅಷ್ಟೇ. ನಾನ್ ವೆಜ್ ಇಲ್ದೆ ನಾಲ್ಗೆನೆ ಕೆಟ್ಟೋಗಿದೆ. ಏಯ್ ನಾಗ, ಅಣ್ಣ? ತಗೊಳ್ಳೋ ಪೆಟ್ಟಿನ. ಕೊಡಿ. ನಾನ್ ವೆಜ್ಜೇ ಇಲ್ಲ. ಮದುವೆ ಮನೇಲಿ ಮಾಂಸ ಮಟ್ಟಿ ಎಲ್ಲ ಮಾಡೋಂಗಿಲ್ಲ, ಮುಟ್ಟು ಚಟ್ಟು. ಪ್ಲೀಸ್, ನಂಗ್ ಚೈನೀಸ್ ಫುಡ್ ತಿನ್ಬೇಕು ಅಂತ ಆಸೆ ಆಗ್ತಿದೆ. ನೀನು ಕೇಳಿದ ಮೇಲೆ ನೀನ್ ಹೆಚ್ಚ, ಈ ಮದುವೆ ಮನೆ ಹೆಚ್ಚ. ನಿನಗೆ ಚೈನೀಸ್ ಫುಡ್ ಏನು? ಇರಾನಿ ಬಿರಿಯಾನಿನೇ ತರಿಸ್ಕೊಡ್ತೀನಿ. ನಗ ಅಣ್ಣ, ಸೀದಾ ನನ್ನ ರೂಮ್ ಹೋಗಿ ಟಿಫಿನ್ ಕೇರ್ ತಗೊಂಡು 2 ಚಿಲ್ಲಿ ಚಿಕನ್, 2 ಚಿಲ್ಲಿ ಫಿಶ್. ಫಿಶ್ ಎಷ್ಟು ಉದ್ದಲ್ಲ? 8 ಉದ್ದ. ಮೀನು. ಆಮೇಲೆ 7 ಕಾಯಿ, ಆಳು ಮುಳು, ಅದು 2 ಕೋಲ್ಡ್ ಬಿಯರ್, 2 ಜರ್ದಾ ಬೀಳ. ಇದನ್ನೆಲ್ಲ ತಗೊಂಡು ಎಲ್ಲಿಗೆ ಬರ್ತೀಯ ಹೇಳು? ನಿಮ್ ರೂಮಿಗೆ ಬರ್ತೀನಿ. ಅಷ್ಟೊತ್ತವರೆಗೆ ಇವ್ರು ನಿಮ್ ಜೊತೆನೇ ಇರ್ತಾರೆ. ವಿಷಯ ಅಂದ್ರೆ ನೀನೇ ಕಳ್ಳ. ಈಗ ರೈಟ್ ಹೇಳು. ನಾನೇ ಬಿಡ್ರಮ್ಮ. ಅಯ್ಯೋ ಅಣ್ಣ, ಎಷ್ಟೊತ್ತಿಗೆ ಬರೋದು? ಬೀಡ್ ಹಾಕಲು ಬಾತ್ರೂಮ್ಗೆ ಹೋಗ್ಬಿಟ್ಟಿದೆ ಅಣ್ಣ. ಕೈಯೆಲ್ಲ ತೊಳ್ಕೊಂಡ ಅಣ್ಣ. ಹೇಳಿದೆಲ್ಲ ತಂದಿದ್ಯಾ? ತಂದಿದ್ರಿ ಅಣ್ಣ. ಮಳಗು ತೆಗೆದು ತೋರ್ಸು. ಚಿಲ್ಲಿ ಚಿಕನ್ನು, ಚಿಕನ್ ಫ್ರೈ, ಏಡಿ, ಲಿವರು, ಆವತ್ತಿ ಮೀನು. ಯಾಕ್ಲಾ ನಿಂತು ಬಿಟ್ಟೆ? ಎಲ್ಲ ಅವಳು ಯಾರು? ನಿನ್ ಕೈಗೆ ಮೆಹಂದಿ ಆಗ್ತಿದ್ದಲ್ಲ ಅವಳು. ಸ್ನಾನ ಮಾಡ್ತಾ ಇರ್ಬೇಕು. ನೋಡ್ಕೊಂಡ್ ಬರ್ಲಾ? ಏಯ್, ಕಂಡವ್ರ ಹೆಣ್ಮಕ್ಳು ಸ್ನಾನ ಮಾಡೋದನ್ನ ನೋಡ್ಬಾರ್ದು, ತಪ್ಪು. ನೀನ್ ಅವಳನ್ನ ತಾಯಿ ತರ ನೋಡ್ಕೊಬೇಕು. ಬೇಕಾದ್ರೆ ನಾನು ನಿನ್ ತಂದೆ ಅಂತೀನಿ. ಅದನ್ನೇ ನಾನು ಹೇಳಿದ್ದು. ಅವಳ ನಿನ್ ಸೊಸೆ ಅನ್ಕೋ. ಈ ಮಗನೇ ಎತ್ಕೊಳ ಇದನ್ನ. ಫಾಲೋ ಮೀ. ಸ್ಮಿತು, ಸ್ಮಿತು, ಓ ಸ್ಮಿತು ಡಾರ್ಲಿಂಗ್, ಇಲ್ಲಿ ಕೂತಿದ್ಯಾ? ನಾನ್ ವೆಜ್ ತಂದ್ಬಿಟ್ರ? ಏನ್ ಅನ್ಕೊಂಡಿದ್ಯಾ ಈ ಸುಬ್ಬಣ್ಣ? ನಿನಗೋಸ್ಕರ ಸಿಟಿಗೆ ಲಾರಿನಲ್ಲಿ ಹೋಗಿ ಚೈನೀಸ್ ಹೋಟೆಲಿಂದ ಫ್ರೆಶ್ ಆಗಿ ಫಿಶ್ ಫ್ರೈ, ಚಿಕನ್ ಫ್ರೈ, ಲಿವರ್ ಫ್ರೈ, ಏಡಿ ಫ್ರೈ. ಏಯ್, ಏನೋ ಮುಖ ನೋಡ್ಕೊಂಡು ಕೂತಿದ್ಯಾ? ಬೇಗ ಬಡ್ಸೋ ಮೇಡಮ್ಗೆ, ಬಿಸಿ ಬಿಸಿಯಾಗಿ. ಬಹಳ ಟೇಸ್ಟ್ ಆಗಿರುತ್ತೆ. ಚಿಕನ್ ಫ್ರೆಶ್ ನೋಡಿ. ಇದೆಲ್ಲ ಇದು ಈಗ ತಂದು ನೋಡಿ ತಂದ್ವಲ್ಲ, ಆ ಲಿವರ್ ಫ್ರೈ ತೆಗಿಲ್ಲ. ಇನ್ನೇನೈತ್ ನೋಡ್ಲಾ? ಮಗನೇ, ಚೈನೀಸ್ ಫುಡ್ ತಗೊಂಡು ಇದೇನಿದು ಭದ್ರಾವತಿ ಸೈರನ್ನು? ನೋಡಿ, ಚೈನೀಸ್ ಫುಡ್ ತನ್ನಿ ಅಂದ್ರೆ ಹಾವು, ಕಪ್ಪೆ, ಏಡಿ ತಂದಿದ್ದಾರೆ. ಅಯ್ಯೋ, ಈ ನನ್ ಮಕ್ಳು ಬಕ್ಕ ನೋಡು. ಇವ್ನೊಳ್ಳೆ ಮಂಡ್ರಿಗಪ್ಪ ಇದ್ದಂಗವ್ನೆ, ಇವ್ನ ಹಾವು ಬತ್ತಿ ಬಿನ್ ಇದ್ದಂಗವ್ನೆ. ಈ ನನ್ ಮಕ್ಳು ಚೈನೀಸ್ ಫುಡ್ ತರ್ಸ್ಕೊಡ್ತಾರ. ಹೆಂಗಿದೆ ಕ್ಯಾರಿಯರ್, ಗಮ್ಮನ್ನ ವಾಸನೆ. ಕಮೋನ್ ಬಾಪ್ರಿ, ಜಿಂಗ್ ಚಕ. ಲೇ ನಗ, ಈ ತಡಿಯ ನನ್ನ ಮಗ ನನ್ನ ಕೈಗೆ ಬಕೆಟ್ ಕೊಟ್ಬಿಟ್ಟ. ಅವ್ನು ಈಗ್ಲೇ ಕೊಟ್ಟ, ಬಂದಾಗ್ಲೇ ಕೊಟ್ಬಿಟ್ಟ. ಬಟ್ಟಿ ಮಗನೇ, ನೀನ್ ನನಗೆ ಅಸಿಸ್ಟೆಂಟಾ ಇಲ್ಲ ಅವ್ನಿಗೆ ಅಸಿಸ್ಟೆಂಟಾ? ನೀವ್ ಹಿಂಗೆ ಮಾತಾಡ್ತಿದ್ರೆ ಪಂಚ ಒಳಗೆ ಹಾವಾಗ್ಬಿಡ್ತದೆ.
ತೋಟದ ಮೇಲೆ ಕೂಡ ಹಾಕಿರಲ್ಲ ಅವನಿಗೆ ಒತ್ತೊತ್ತು ಊಟ ಹಾಕೋದ್ ಮರಿಬೇಡಿ